ಆಲ್ ಸೆಟ್ ಸೂಪರ್ ಆಗಿ ರೆಡಿ ಆಗಿದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅನ್ನೋರು, ರುಚಿ ರುಚಿಯಾಗಿ ಊಟ ತಿನ್ನೋರು ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಬಿಸಿ ಬಿಸಿ ಬೆಂಗಳೂರು. ಓಕೆ, ಇವತ್ತೇನಪ್ಪ ಕಂಟೆಂಟು? ನಿತಿನ್ ಏನ್ ಇಷ್ಟೊಂದು ಜೋಶಲ್ಲಿ ಇದೆಯಾ ಅಂತ ಕೇಳ್ಬೋದು. ತುಂಬಾ ಸಪ್ಪೆ ಕಂಟೆಂಟ್ ನ ಕೊಡ್ತಾ ಇದೆ. ನನ್ಗೇನೆ ಬೇಜಾರಾಯ್ತು, ತುಂಬಾನೇ ಬೋರಿಂಗ್ ಆಗಿತ್ತು. ಸರಿ ಬಿಡು, ಗನ್ನಲ್ಲಿ ಬುಲೆಟ್ ಇಲ್ದೇ ಇರೋ ತರ, ಸೂಪಲ್ಲಿ ದಮ್ ಇಲ್ದೇ ಇರೋ ತರ ಕಂಟೆಂಟ್ ನ ಕೊಡ್ತಾ ಇದೆ. ಇನ್ಮೇಲಿಂದ ಕೊಡ್ತೀನಿ ತಗೊಳ್ಳಿ. ಒನ್ ಮೋರ್ ಅನ್ಬೇಕು ನೀವು. ಕಂಟೆಂಟ್ ನ ಪ್ರತಿ ಸೆಕೆಂಡು ಮಿಸ್ ಮಾಡ್ಕೊಬೇಕು ನೀವು. ಆ ತರ ಕಂಟೆಂಟ್ಸ್ ನ ಕಂಪಲ್ಸರಿ ಕೊಟ್ಟೆ ಕೊಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್ ನಿಮ್ಗೋಸ್ಕರ. ಓಕೆ, ಇವತ್ತು ಸ್ಪೆಷಲ್ ಏನು ಇಲ್ಲ, ಸುಮ್ಮನೆ ಡೌ ಮಾಡಿದೆ. ಬರೀ ಇಂಥದೆಯ. ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ, ನಾವಿವತ್ತು ಒಂದು ಒಳ್ಳೆ ಜಸ್ಟ್ 50 ಪೈಸಾಗೆ ಅನ್ಲಿಮಿಟೆಡ್ ಊಟ ಕರ್ಕೊಂಡು ಹೋಗ್ತಾ ಇದ್ದೀನಿ. ಭರ್ಜರಿ ಹೆಸರು ಮಾಡಿರೋ ಅಂತ ಹೋಟೆಲ್ ಇದು. ಈಗಲೇ ಎಲ್ಲ ಹೇಳಿದ್ರೆ ನೀವು ಕಂಪ್ಲೀಟ್ ವ್ಲಾಗ್ನ ನೋಡಲ್ಲ. ಅದಕ್ಕೋಸ್ಕರ ವೆಯ್ಟ್ ಆ್ಯಂಡ್ ವಾಚ್ ಮೈ ವ್ಲಾಗ್ಸ್. ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಆಚೆ ಕಡೆ ಸೂರ್ಯ ಹಾಟ್ ಆಗಿದ್ದಾನೆ, ಅದಕ್ಕೆ ಫುಲ್ ಆಗಿರುವಂಥ ವಾಟರ್ ಬಾಟಲ್ನ ಕ್ಯಾರಿ ಮಾಡಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಸಮ್ಮರ್ ಆಗಿರೋ ಅಂದ್ರೆ ಜಾಸ್ತಿ ನೀರು ಕುಡೀರಿ. ಎಲ್ಲೇ ಇರಿ ಹೇಗೆ ಇರಿ, ಸದಾ ಲೈಫಲ್ಲಿ ಹೆಲ್ಮೆಟ್ನ ಬಳಸ್ತಾ ಇರಿ. ರೈಡಿಂಗ್ಗೆ ಕಂಡ್ರಿ, ರೈಡ್ ಹೋಗ್ಬೇಕಾದ್ರೆ ಯಾವಾಗಲೂ ಹೆಲ್ಮೆಟ್ನ ಬಳಸ್ರಿ. ಫೋನಲ್ಲಿ ಫುಲ್ ಚಾರ್ಜ್ ಇದೆ, ಗಾಡಿಲಿ ಫುಲ್ ದಮ್ ಇದೆ. ಲೈಫಲ್ಲಿ ಹುಡುಗಿರು ಮಾತ್ರ ಕಮ್ಮಿ ಇದ್ದಾರೆ. ಶಶಿ ಮನೆಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಇವ್ರ ಮನೆ ಮೆಟ್ಲತ್ತಷ್ಟೊತ್ತಿಗೆ ಇರೋ ಬರೋ ಫ್ಯಾಟ್ ಎಲ್ಲ ಕಳೆದು ಹೋಗ್ಬಿಡುತ್ತೆ ಕಣ್ರಿ. ಕರ್ಗಿ ನೀರಾಗಿ ಹೋಗ್ಬಿಡುತ್ತೆ. ಈ ಸಮ್ಮರ್ಗೆ ಫುಲ್ಲು ಶಕೆ ಗುರು, ಸಿಕ್ಕಾಬಟ್ಟೆ. ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡ. ವೆಯ್ಟ್ ಮಾಡ್ತಾ ಇದ್ರು, ತುಂಬ ಲೇಟ್ ಮಾಡಿದೆ ನಾನೇ. ಆಯ್ ಬಾಯ್ಸ್, ಫುಲ್ ಏನು ಮಾಡಪ್ಪ ನೋಡಿ, ಫುಲ್ಲು ಬುಗಿತಾವ್ರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಮುದ್ದೆ ಮಾದಪ್ಪ ಮೆಸ್ಸಿಗೆ ಬಂದಿದ್ದೀವಿ. ಫೈನಲಿ ವಿ ಆರ್ ಇನ್ ಮುದ್ದೆ ಮಾದಪ್ಪ ಮೆಸ್. ಬಾಯ್ಸ್ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಬನ್ನಿ. ಸರ್ ನಮಸ್ತೆ, ಹೆಸರು? ಸೋಮಶೇಖರ್ ಅಂತ. ಸರ್, ಇದು ಮುದ್ದೆ ಮಾದಪ್ಪ ಹೆಸರು ಹೇಗೆ ಬಂತು? ಹಾಗೆ ಇದು ಯಾವಾಗ ಶುರು ಆಗಿದ್ದು? ಇದು ಸುಮಾರು ಒಂದು 60 ವರ್ಷದಿಂದ ಸ್ಟಾರ್ಟ್ ಆಗಿದೆ. ನಮ್ಮ ತಂದೆಯವರು ಮಾದಪ್ಪ ಅಂತ, ಅವರನ್ನು ಬಸವಣ್ಣ ಅಂತ, ಇಬ್ಬರು ಸೇರಿ ಜೊತೆಲಿ ಮಾಡಿದ್ದು. ಅದನ್ನು ನಾವೀಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಎಷ್ಟನೇ ಜನ್ರೇಷನು? ಎರಡನೇ ಜನ್ರೇಷನ್. ಸರ್, ಏನೇನು ಸಿಗುತ್ತೆ ನಿಮ್ಮ ಹತ್ರ? ನಮ್ಮಲ್ಲಿ ಮುದ್ದೆ ಊಟನೇ ಫೇಮಸ್ಸು. ರಾಗಿ ಮುದ್ದೆ, ಅನ್ನ, ಸಾರು, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ, ರಸಮ್. ಅನ್ಲಿಮಿಟೆಡ್ ಮೀಲ್ಸು. 120 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅಂದರೆ ಅದು ಅವಾಗಿಂದನೂ ಇತ್ತ, ಇವಾಗ ಶುರು ಮಾಡಿದ್ದ? ಇವಾಗ ಶುರು ಮಾಡಿದ್ದು. ಮೊದಲಿಂದನೂ ಸೇಮ್ ಕಾನ್ಸೆಪ್ಟ್ ಇದ್ದಿದ್ದು. ನಮಗೆ ತಿಳಿದಂಗೆ ಆವಾಗ ಶುರು ಮಾಡಿದಾಗ ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪ ಅವರು 1 ರೂಪಾಯಿ ಊಟದಲ್ಲಿ ಶುರು ಮಾಡಿದ್ದು. ನನಗೆ ಜ್ಞಾಪಕ ಬಂದಂಗೆ 3.25 ರೂಪಾಯಿ ಜ್ಞಾಪಕ ಇದೆ. ಈ 3.25 ರೂಪಾಯಿಂದ ಜ್ಞಾಪಕ ಇದೆ. ಇವಾಗ 120 ರೂಪಾಯಿ ಬೆಳೆ ನಿಂತಿದೆ. ಈಗಿನ ಬೆಲೆಗಳು, ಬಾಡಿಗೆ ಇದೆಲ್ಲ ಇದರಿಂದ ಈ ಥರ ಬೆಳೆ ಬಂದಿದೆ. ಸರ್, ಪ್ರತಿನಿತ್ಯ ಚೇಂಜಸ್ ಆಗ್ತಾ ಇರುತ್ತಾ ಊಟದಲ್ಲಿ, ಪಲ್ಯದಲ್ಲೆಲ್ಲ? ಹೌದು, ಸಾಂಬಾರು ಪಲ್ಯ ಪ್ರತಿ ದಿವಸ ಒಂದೊಂದು ಥರ ಇರುತ್ತೆ, ಚೇಂಜ್ ಆಗುತ್ತೆ. ಸರ್, ಯಾವತ್ತು ರಜಾ ಮಾಡ್ತೀರಾ? ಭಾನುವಾರ ಹಾಫ್ ಡೇ ಇರುತ್ತೆ. ಆಮೇಲೆ ಪ್ರತಿಯೊಂದು ಫೆಸ್ಟಿವಲ್ಗೆ, ಬಿಗ್ ಫೆಸ್ಟಿವಲ್ಗೆ ರಜಾ ಮಾಡ್ತೀವಿ. ಫೆಸ್ಟಿವಲ್ ಟೈಮಲ್ಲಿ ರಜಾ ಇರುತ್ತೆ. ಸರ್, ನಿಮ್ಮದು ಬೇರೆ ಯಾವುದಾದ್ರೂ ಬ್ರಾಂಚಸ್ ಇದೆಯಾ ಅಥವಾ ಇದು ಒಂದೇನಾ? ಬ್ರಾಂಚಸ್ ಇಲ್ಲ ಸರ್. ನಮ್ಮಲ್ಲಿ ಬ್ರಾಂಚಸ್ ಮಾಡಬಾರ್ದು ಅಂತ ನಮ್ಮ ತಂದೆಯವರು ಹೇಳಿದ್ದಾರೆ. ಒಂದನ್ನೇ ಮಾಡಿಕೊಂಡು ನೀಟಾಗಿ ಹೋಗಬೇಕು ಅಂತ. 2 ದೋಣಿ ಮೇಲೆ ಕಾಳಿ ಇಡಬಾರ್ದು, ಯಾವಾಗಲೂ ಒಂದೇ ದೋಣಿಯಲ್ಲಿ ಹೋಗಬೇಕು ಅಂತ. ಅದೊಂದೇ ಕಾನ್ಸೆಪ್ಟ್. ಇದು ಮುದ್ದೆ ಮಾದಪ್ಪ ಮೆಸ್ಸು ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ? ಎಲ್ಲೂ ಸಿಗಲ್ಲ, ಇದೊಂದೇ ಬ್ರಾಂಚ್. ಸರ್, ಇದು ಎಕ್ಸಾಕ್ಟ್ ಲೊಕೇಶನ್? ಗಾಂಧಿನಗರ್ 5th ಮೇನ್ ರೋಡಲ್ಲಿ ಬಂದರೆ ಯಾರು ಬೇಕಾದ್ರೆ ಹೇಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಮುದ್ದೆ ಅಂತೂ ಸಾಫ್ಟ್ ಆಗಿ ಬಾಯಲ್ಲಿ ಬೆಣ್ಣೆ ಇಟ್ಟಂಗಿತ್ತು. ಪಿಜ್ಜಾ ಬರ್ಗರ್ ಲವರ್ಸು ಪಿಜ್ಜಾ ಬರ್ಗರ್ನ ಬಿಟ್ಟು ಮುದ್ದೆ ತಿನ್ನೋದನ್ನ ಅಭ್ಯಾಸ ಮಾಡಿ ಫೈನಲ್ ಆಗಿ ಮುದ್ದೆ ಮಾದಪ್ಪ ಮೆಸ್ಸಿಂದ ಆಚೆ ಬಂದ್ವಿ. ಅವ್ರ ಹತ್ರ ವಡೆ ಖಾಲಿ ಆಗಿತ್ತು, 10 ರೂಪಾಯಿ ಕೊಟ್ಟಿದ್ವಿ. ಅದಕ್ಕೆ ಕೊಬ್ಬರಿ ಮಿಠಾಯಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ಸಖತ್ತಾಗಿದೆ. ಆಹಾ, ಒಳ್ಳೆ ಊಟ ಕಂಡ್ರಿ ಇವತ್ತು. ನಮ್ಮ ಶಶಿ ಅವ್ರನ್ನ ಕೇಳೋಣ, ಹೆಂಗಿತ್ರಿ ಶಶಿ ಊಟ? ಊಟ ಎಲ್ಲ ಮಸ್ತಾಗಿತ್ತು. ಮುದ್ದೆ ಊಟ ಅನ್ಲಿಮಿಟೆಡ್ ಆಗಿತ್ತು. ಸಖತ್ ಕ್ರೇಜಿ ಆಗಿತ್ತು. ನೆಕ್ಸ್ಟ್ ಲೆವೆಲ್ ಇತ್ತು ಊಟ ಮಾತ್ರ. ನೀವು ಹೊಟ್ಟೆ ತುಂಬ ಊಟ ಮಾಡಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಪೇಜ್ನ ಮರಿದಂಗೆ ಫಾಲೋ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಸಬ್ಸ್ಕ್ರೈಬ್ ಆಗಿ. ಸೊ ಓಕೆ, ಬಾಯ್. ಶಶಿ ಬಾಯ್ ಮಾಡ್ಬಿಡಪ್ಪ. ಬಾಯ್.